ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ, ಇವತ್ತು ಈ ಸೀಡಮ್ ಪ್ಲ್ಯಾಂಟ್ಗಳನ್ನು ಬೆಳೆಸುವ ವಿಧಾನದ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಯಾರೆಲ್ಲ ನನ್ನ ಚಾನಲ್ನ ಇದುವರೆಗೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರಾ ಅಂಥವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ. ಯಾರಿಗಾದರೂ ಯೂಸ್ಫುಲ್ ಟಿಪ್ಸ್ ಅಂತ ಅನಿಸಿದ್ರೆ ಬೇರೆಯವ್ರಿಗೆ ಶೇರ್ ಮಾಡಿ. ಹಾಗೆ ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ಹೈ ಪಾಯಿಂಟ್ ಕೊಟ್ಟು ಪ್ರೋತ್ಸಾಹಿಸೋದನ್ನು ಮರಿಬೇಡಿ. ಬನ್ನಿ, ಇಷ್ಟು ಬ್ಯೂಟಿಫುಲ್ ಆದಂತಹ ಈ ಸೀಡಮ್ ಪ್ಲ್ಯಾಂಟ್ಗಳನ್ನು ಬೆಳೆಯೋದು ಹೇಗೆ ಅಂತ ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಳ್ಳೋಣ. ನನಗೆ ಗೊತ್ತಿರೋಷ್ಟು ಮಾಹಿತಿಯನ್ನು ನಾನು ನಿಮಗೆ ತಿಳಿಸುವಂತಹ ಪ್ರಯತ್ನವನ್ನು ಮಾಡ್ತೇನೆ. ಸೀಡಮ್ ಪ್ಲ್ಯಾಂಟ್ಸ್ ಕೂಡ ದಪ್ಪ ದಪ್ಪ ಸ್ಟೆಮ್ಗಳನ್ನು ಹೊಂದಿರುತ್ತೆ, ಹಾಗೆ ದಪ್ಪ ದಪ್ಪ ಎಲೆಗಳನ್ನು ಹೊಂದಿರುತ್ತೆ. ನೋಡ್ಬೋದು, ಕೈಯಲ್ಲಿ ಮುಟ್ಟಿದ್ರೇ ತುಂಬ ಸಾಫ್ಟ್ ಎಲೆಗಳನ್ನು ಹೊಂದಿರುತ್ತೆ. ಈ ಎಲೆಗಳಲ್ಲಿಯೂ ಕೂಡ ಫುಡ್ ಇರ್ಬೋದು, ವಾಟರ್ ಇರ್ಬೋದು, ಇದನ್ನೆಲ್ಲವನ್ನು ಸ್ಟೋರ್ ಮಾಡಿಕೊಳ್ಳುವಂತಹ ಕೆಪಾಸಿಟಿ ಈ ಗಿಡಗಳಿಗೆ ಇರುತ್ತೆ. ನೋಡ್ಬೋದು ಎಷ್ಟು ನೀರೆಲ್ಲ ಇದರಲ್ಲಿ ಸ್ಟೋರ್ ಆಗಿರುತ್ತೆ ಅಂತ. ಹಾಗಾಗಿ ಈ ಗಿಡಗಳಿಗೆ ಹೆಚ್ಚು ನೀರು ಹಾಕುವಂತಹ ಅವಶ್ಯಕತೆ ಇಲ್ಲ. ಸ್ಟೆಮ್ ನೋಡಿ ಎಷ್ಟು ದಪ್ಪ ಇದೆ, ಹಾಗೆ ಎಲೆಗಳು ಕೂಡ ತುಂಬ ದಪ್ಪ ದಪ್ಪ ಇರ್ತವೆ. ಹಾಗಾಗಿ ಸ್ಟೆಮ್ಮು ಮತ್ತು ಎಲೆಗಳಲ್ಲಿ ಇದನ್ನು ಫುಡ್ನ ಸ್ಟೋರ್ ಮಾಡಿಕೊಂಡಿರ್ತವೆ. ಹಾಗಾಗಿ ನಾವು ಈ ಗಿಡಗಳಿಗೆ ನೀರನ್ನು ಅಟ್ಲೀಸ್ಟ್ 2 or 3 ಡೇಸ್ ಒಮ್ಮೆ ಕೊಟ್ಟರೆ ಸಾಕು. ಹಾಗೆ ಈ ಗಿಡದ ಎಲೆಗಳು ತುಂಬ ಸಾಫ್ಟ್ ಇರ್ತವೆ, ಮುಟ್ಟಿದ್ರೇ ಬೀಳೋ ರೀತಿ ಎಲ್ಲ ಇರ್ತವೆ. ಹೀಗೆ ಬಿದ್ದಂತಹ ಎಲೆಗಳಿಂದ ನಾವು ಗಿಡಗಳನ್ನು ಮಾಡ್ಕೊಳ್ಬಹುದು. ಈ ರೀತಿ ಬಂದಂತಹ ಈ ಎಲೆಗಳನ್ನು ಗಿಡದ ಪಾಟ್ನ ಮಣ್ಣಿನ ಮೇಲೆ ಇಟ್ಟರೆ ನಮಗೆ ಇಲ್ಲೇ ಈ ರೀತಿ ಹೊಸ ಗಿಡಗಳು ನಮಗೆ ಇಲ್ಲೇ ಸಿಗ್ತವೆ. ನೋಡ್ಬೋದು ಎಷ್ಟೊಂದು ಹೊಸ ಗಿಡಗಳು ನಮ್ಮಲ್ಲಿ ಇದೆ ಅಂಥೇಳಿ. ಇಲ್ಲ ಅಂದರೆ ನಾವು ಈ ರೀತಿ ಸ್ಟೆಮ್ ಕಟ್ಟಿಂಗಿಂದ ಈ ರೀತಿ ಒಣಗಿದ ಸ್ಟೆಮ್ಗಳಿರ್ಬೋದು, ಅಥವಾ ನಮಗೆ ಹೊಸ ಗಿಡಗಳನ್ನು ಮಾಡ್ಕೊಳ್ಬೇಕು ಅಂದಾಗ ಈ ರೀತಿಯ ಸ್ಟೆಮ್ ಕಟ್ಟಿಂಗಿಂದ ಕೂಡ ನಾವು ಹೊಸ ಗಿಡಗಳನ್ನು ಪ್ರೊಪಗೇಷನ್ನ ಮಾಡ್ಕೊಳ್ಬೋದು. ಈ ಸ್ಟೆಮ್ನ ಜಸ್ಟ್ ಮಣ್ಣಿನಲ್ಲಿ ನಾವು ಹೀಗೆ ಊತಿಟ್ಟರೆ ಸಾಕು, ಊತಿಟ್ಟು ನೀರು ಹಾಕಿದ್ರೆ ಸಾಕು, ಇದೇ ನಮಗೆ ಹೊಸ ಗಿಡಗಳಾಗಿ ಸಿಗ್ತವೆ. ಹಾಗಾಗಿ ಪ್ರೊಪಗೇಷನ್ ಕೂಡ ಏನು ಕಷ್ಟ ಇಲ್ಲ. ಎಲೆಯಿಂದ ಇದನ್ನು ಗಿಡ ಮಾಡ್ಕೊಳ್ಬೋದು, ಅಥವಾ ಸ್ಟೆಮ್ ಕಟ್ಟಿಂಗಿಂದ ಕೂಡ ನಾವು ಪ್ರೊಪಗೇಷನ್ನ ಮಾಡ್ಕೊಳ್ಬಹುದು. ಈ ಗಿಡಗಳಿಗೆ ನೀರು ಹಾಕುವ ವಿಚಾರದಲ್ಲಿ ಹೇಳೋದಾದರೆ ತುಂಬ ನೀರು ಹಾಕುವಂತಹ ಅಗತ್ಯ ಇಲ್ಲ. ಅಟ್ಲೀಸ್ಟ್ 2 ದಿನಕ್ಕೊಮ್ಮೆ ಆದರೂ ನೀರು ಹಾಕಬೇಕಾಗತ್ತೆ. ಬಟ್ ಏನಂದರೆ ಈ ಗಿಡಗಳನ್ನ ನಾವು ತುಂಬ ಸಣ್ಣ ಸಣ್ಣ ಪಾಟ್ಗಳಲ್ಲಿ ಹಾಕಿ ತಾರಸಿಯ ಮೇಲೆ ಇಟ್ಟಿರೋದ್ರಿಂದ ನೋಡ್ಬೋದು ಎಷ್ಟು ಒಂದು ದಿನಕ್ಕೇ ನೀರೆಲ್ಲ ಎಷ್ಟು ಒಣಗೋಗಿದೆ, ಪಾಟ್ನ ಮಣ್ಣು ಎಷ್ಟು ಡ್ರೈ ಆಗಿದೆ ಅಂಥೇಳಿ. ಹಾಗಾಗಿ ನಾವು ಇದಕ್ಕೆ 2 ಡೇಸ್ಗೊಮ್ಮೆ ಆದರೂ ನೀರನ್ನು ಹಾಕಬೇಕಾಗತ್ತೆ. ಯಾಕೆಂದರೆ ತುಂಬ ಚಿಕ್ಕ ಪಾಟಲ್ಲಿ ನಾವು ಈ ಗಿಡಗಳನ್ನು ಹಾಕಿರ್ತೀವಿ. ಬಟ್ ನಿಮ್ಮ ಮನೆಗಳಲ್ಲಿ ನೀವು ಎಷ್ಟು ದೊಡ್ಡ ಪಾಟ್ ಕೊಟ್ಟಿರ್ತೀರಾ ಅನ್ನೋದ್ರ ಮೇಲೆ ನೀವು ನೀರು ಹಾಕುವಂತಹ ಕ್ರಮ ಡಿಪೆಂಡ್ ಆಗಿರುತ್ತೆ. ನಾನು ಚಿಕ್ಕ ಪಾಟ್ಗಳನ್ನ ಕೊಟ್ಟಿರೋದ್ರಿಂದ ನಾನು 2 ಡೇಸ್ ಒಂದು ಸಾರಿ ನಾನು ಈ ಗಿಡಗಳಿಗೆ ನೀರು ಹಾಕ್ತೇನೆ. ಹಾಗೆ ಈ ಗಿಡಗಳಿಗೆ ಯಾವುದೇ ರೀತಿಯ ರೋಗ ಬಾಧೆಗಳಿಲ್ಲ. ನಾನು ನೋಡಿರೋ ಮಟ್ಟಿಗೆ ಯಾವುದು ರೋಗ ಇದುವರೆಗೂ ಬಂದಿಲ್ಲ. ಹಾಗಾಗಿ ನಾನು ಇದಕ್ಕೆ ಯಾವುದೇ ರೋಗ ಬಂದಂತಹ ಸಂದರ್ಭದಲ್ಲಿ ನಾನು ಏನನ್ನು ಸ್ಪ್ರೇ ಕೂಡ ಮಾಡಿಲ್ಲ. ಈ ಗಿಡಗಳು ಸುಮಾರು ಒಂದು 2 ವರ್ಷಗಳ ಕಾಲ ಬಾಳಿಕೆ ಬರ್ತವೆ. ಆ ನಂತರ ನೋಡಿ ಈ ರೀತಿ ಎಲೆಗಳು ಉದುರಿ ಈ ರೀತಿ ಕಡ್ಡಿ ಆಗ್ತವೆ. ಬಟ್ ಈ ರೀತಿ ಕಡ್ಡಿ ಆದಂತಹ ಸಂದರ್ಭದಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಈ ಗಿಡ ಕಾಣಿಸುತ್ತೆ ಅಂತ. ಬಟ್ ಏಜ್ ಆಗಿದೆ ಅಂತೇಳಿ ಇದನ್ನು ಇಟ್ಬಿಡೋಕ್ಕೆ ಇಷ್ಟ ಆಗಲ್ಲ. ನೋಡಿ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ ಈ ಗಿಡ. ಬಟ್ ಸ್ವಲ್ಪ ಏಜ್ ಆದ ನಂತರನೇ ಈ ಗಿಡಗಳಲ್ಲಿ ತುಂಬ ಪ್ರೊಪಗೇಷನ್ ಇರ್ಬೋದು. ನೋಡಿ ಈ ರೀತಿ ಸಣ್ಣ ಸಣ್ಣ ಹೊಸ ಗಿಡಗಳು ಬರೋದಿರ್ಬೋದು, ಇವೆಲ್ಲ ಸ್ಟಾರ್ಟ್ ಆಗೋದು ಸ್ವಲ್ಪ ಏಜ್ ಆಗಬೇಕು ಈ ಗಿಡಕ್ಕೆ. ನೋಡಿ ಎಷ್ಟೊಂದು ಗಿಡಗಳು ಬಂದಿದೆ ಇದರಲ್ಲಿ ಅಂಥೇಳಿ. ಬೇಬಿ ಪ್ಲ್ಯಾಂಟ್ಸ್ ಎಲ್ಲ ತುಂಬ ಬರುತ್ತೆ, ಸ್ವಲ್ಪ ಏಜ್ ಆಗಬೇಕು ಗಿಡಕ್ಕೆ. ಮದರ್ ಪ್ಲ್ಯಾಂಟ್ಗೆ ಏಜ್ ಆದಾಗ ನಾವು ತುಂಬ ಹೆಚ್ಚು ಗಿಡಗಳನ್ನು ನೋಡೋದಕ್ಕೆ ಸಾಧ್ಯವಾಗುತ್ತೆ.
ಆಮೇಲೆ ಈ ಗಿಡಕ್ಕೆ ಏನು ದೊಡ್ಡ ದೊಡ್ಡ ಪಾಟ್ಗಳನ್ನೇ ಕೊಟ್ಟು ಗಿಡ ಬೆಳೆಸಬೇಕು ಅಂತೇನಿಲ್ಲ. ಈ ರೀತಿಯ ಚಿಕ್ಕ ಚಿಕ್ಕ ಪಾಟ್ಗಳನ್ನು ಕೊಟ್ಟು ಅಥವಾ ಯಾವುದಾದ್ರು ನಮ್ಮ ಮನೆಯಲ್ಲಿ ಒಡೆದು ಹಾಳಾದಂತಹ ಪ್ಲಾಸ್ಟಿಕ್ ಪಾಟ್ಗಳಲ್ಲಿರ್ಬೋದು ಅಥವಾ ಕಾಫಿ ಮಗ್ಗಳು ಹಾಳಾಗ್ತಾವಲ್ಲ ಅಂಥವುಗಳಿರ್ಬೋದು. ಬೇಡ ಸುಂದರವಾಗಿ ಕಾಣಬೇಕು ಅಂದರೆ ಒಳ್ಳೆಯದನ್ನೇ ಕೊಡಿ, ತೊಂದರೆ ಇಲ್ಲ. ಆದರೆ ಈ ಥರ ಚಿಕ್ಕ ಚಿಕ್ಕ ಪಾಟ್ಗಳಲ್ಲಿಯೂ ನೋಡಿ ಎಷ್ಟು ದೊಡ್ಡ ಗಿಡಗಳನ್ನು ನಾವು ಬೆಳೆಸ್ಬೋದು ಅಂತ ನೋಡಿ ನಿಮಗೆ ಅರ್ಥ ಆಗುತ್ತೆ. ಹಾಗಾಗಿ ಇವಕ್ಕೇನು ದೊಡ್ಡ ಪಾಟ್ ಕೊಟ್ಟು ನಾವು ಗಿಡ ಮಾಡಬೇಕು ಅಂತೇನಿಲ್ಲ. ಚಿಕ್ಕ ಚಿಕ್ಕ ಪಾಟ್ಗಳನ್ನು ಕೊಟ್ಟರೆ ಈ ಗಿಡಗಳನ್ನು ಅನುಕೂಲವಾಗಿ ಬೆಳೆಸ್ಬೋದು. 3 ಇಂಚು 4 ಇಂಚು 5 ಇಂಚು ಈ ಥರ ಪಾಟ್ಗಳಲ್ಲಿಯೂ ಬೆಳೆಸ್ಬೋದು. ಗಿಡದ ವಯೋಮಿತಿಗೆ ತಕ್ಕಂತೆ ನಾನು ಪಾಟ್ಗಳನ್ನ ಚೇಂಜ್ ಮಾಡಿದ್ದೀನಿ ಅಷ್ಟೇ. ನೋಡಿ 3 ಇಂಚು ಪಾಟಲ್ಲೇ ಕೂಡ ಈ ಗಿಡಗಳು ಇದೆ. ಆಮೇಲೆ ಹೋಗ್ತಾ ಹೋಗ್ತಾ ನಾನು 6 ಇಂಚು 8 ಇಂಚು ಪಾಟ್ಗಳನ್ನ ಕೊಟ್ಟಿರೋ ಅಂಥದ್ದು. ಇಷ್ಟು ದೊಡ್ಡ ಪಾಟ್ ಕೊಟ್ಟಿರೋದು ಒಂದೇನು ಅಂದರೆ ದೊಡ್ಡ ಪಾಟ್ನ ಕೊಟ್ಟಷ್ಟು ದೊಡ್ಡದಾಗಿ ಗಿಡ ಬೆಳೆಯುತ್ತೆ, ಇಲ್ಲ ಅಂತ ಹೇಳಲ್ಲ, ಅದು ನನ್ನ ಅನುಭವ ಕೂಡ. ಚಿಕ್ಕ ಪಾಟ್ ಕೊಟ್ಟರೆ ಸ್ವಲ್ಪ ಚಿಕ್ಕದಾಗಿ ಬೆಳೆಯುತ್ತೆ, ದೊಡ್ಡ ಪಾಟ್ ಕೊಟ್ಟರೆ ನೋಡಿ ಎಷ್ಟು ಖುಷಿಯಾಗಿ ಬೆಳೆದಿದೆ ಅಂತ. ಹಾಗಾಗಿ ಯಾವ ಪಾಟ್ ಕೊಟ್ಟರೂ ಪರವಾಗಿಲ್ಲ, ಅದು ನಿಮ್ಮ ಅನುಕೂಲ ಅಷ್ಟೇ. ಬಟ್ ತುಂಬ ದೊಡ್ಡ ಪಾಟ್ ಬೇಕು ಅನ್ನೋದೇನಿಲ್ಲ, ಚಿಕ್ಕ ಪಾಟ್ ಕೊಟ್ಟರು ಕೂಡ ನಡೆಯುತ್ತೆ. ಈ ಗಿಡಗಳನ್ನು ಈ ರೀತಿ ಹೋಲಿಲ್ಲದ ಪಾಟ್ಗಳಲ್ಲಿಯೂ ಕೂಡ, ಸಿಮೆಂಟ್ ಪಾಟ್ಗಳಲ್ಲಿ ಇವಕ್ಕೆಲ್ಲ ಏನು ಹೋಲ್ ಇರಬೇಕು ಅಂತೇನಿಲ್ಲ, ಹೋಲಿಲ್ಲದ ಪಾಟ್ಗಳಲ್ಲಿಯೂ ಕೂಡ ನಾವು ಆರಾಮಾಗಿ ಬೆಳಿಬೋದು. ಬಟ್ ಏನಂದರೆ ಸ್ವಲ್ಪ ಜಾಗನ ಅಗಲವಾಗಿ ಕೊಡಬೇಕಾಗುತ್ತೆ. ಯಾಕೆಂದರೆ ಇವು ಸ್ಟೆಮ್ಗಳು ನೋಡಿ ಈ ರೀತಿ ದೊಡ್ಡದಾಗಿ ಚೆದ್ರುಕೊಳ್ಳೋದ್ರಿಂದ ನಾವು ಇವಕ್ಕೆ ಸ್ವಲ್ಪ ಈ ಥರ ಅಗಲ ಮಾಡಿ ಜಾಗವನ್ನು ಕೊಡಬೇಕು. ಆಗ ಇವು ಇಷ್ಟು ಬ್ಯೂಟಿಫುಲ್ಲಾಗಿ ಕಾಣೋದಕ್ಕೆ ಆರಂಭ ಚೆನ್ನಾಗಿ ಕಾಣಿಸ್ತವೆ. ಇಲ್ಲಾಂದರೆ ಅಲ್ಲಲ್ಲೇ ಮುದ್ಕೊಂಡ್ರೆ ಇವು ನೋಡಿ ಇಲ್ಲಿರೋ ಎಲೆಗಳೆಲ್ಲ ಉದುರಿ ಹೋಗ್ಬಿಡ್ತವೆ ಒಂದಕ್ಕೊಂದು ಟಚ್ ಆಗಿ. ಹಾಗಾಗಿ ಇವಕ್ಕೆ ಸ್ವಲ್ಪ ಅಗಲವಾದ ಜಾಗವನ್ನು ಕೊಟ್ಟು ನಾವು ಹೀಗೆ ಜೋಡಿಸ್ಕೊಳ್ಬೇಕಾಗುತ್ತೆ. ಇದರಲ್ಲೂ 2 ರೀತಿಯ ಕಲರ್ ಬರುತ್ತೆ. ನೆರಳಲ್ಲಿ ಇಟ್ಟರೆ ತುಂಬ ಗ್ರೀನ್ ಕಲರ್ ಆಗಿಯೂ ಇರುತ್ತೆ, ಬಿಸಿಲಲ್ಲಿ ಇಟ್ಟರೆ ಈ ರೀತಿ ಕಾಪರ್ ಕಲರ್ ಇರುತ್ತೆ. ನೋಡಿ ಎಷ್ಟು ಕಾಪರ್ ಕಲರ್ ಇದೆ. ಇದು ಒಂದು ರೀತಿ ಯೆಲ್ಲೋ ಮಿಕ್ಸ್ ಗ್ರೀನ್, ಯೆಲ್ಲೋ ಮತ್ತು ಗ್ರೀನ್ ಮಿಕ್ಸ್ ಲೆಮನ್ ಕಲರ್ ಇದೆ. ಬಟ್ ಇದನ್ನು ಒಂದೊಂದು ಸಾರಿ ಒಂದೊಂದು ರೀತಿ ಕಲರ್ಗಳಲ್ಲಿ ಕಾಣಿಸ್ತದೆ, ನೀವು ನೋಡ್ಬೋದು. ಒಂದು ಕಾಪರ್ ಇದೆ, ಒಂದು ಸೂಪರ್ ಕಲರ್ ಅಂತ ಹೇಳ್ಬೋದು ಈ ಪ್ಲ್ಯಾಂಟ್ನ. ಆದರೆ ಡೆಕೋರೇಷನ್ಗಂತೂ ತುಂಬ ಮಾಡಿಸಿದಂತಹ ಗಿಡ ಇದು. ಹಾಗೆ ನಾನು ಈ ಗಿಡಗಳನ್ನು ಸಂಜೆ ಹೊತ್ತು ನಮ್ಮ ಮನೆಯ ಒಳಗಡೆ ವಿಡಿಯೋ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಸಣ್ಣ ಸಣ್ಣ ಪಾಟಲ್ಲಿ ಎಷ್ಟು ಚೆನ್ನಾಗಿ ಈ ಗಿಡ ಬಂದಿದೆ ಅಂತ. ಈ ಗಿಡ ಬಾಲ್ಕನಿಯಲ್ಲಿ ಇರುವಂತಹ ಗಿಡ. ಈ ಥರ ಗ್ರೀನ್ ಆಗಿಯೂ ಕೂಡ ಇರುತ್ತೆ, ಈ ರೀತಿ ಕಾಪರ್ ಕಲರಲ್ಲಿಯೂ ಇರುತ್ತೆ. ಇವೆಲ್ಲ ನೆರಳಲ್ಲಿ ಇರುವಂತಹ ಗಿಡಗಳು. ಈ ರೀತಿ 2 ಕಲರ್ನ ಗಿಡವನ್ನು ನಾವು ನೋಡಬಹುದು. ಹಾಗೆ ಈ ಪ್ಲ್ಯಾಂಟನ್ನು ಇಂಡೋರಲ್ಲಿ ಬೆಳೆಸೋದಕ್ಕಾಗಲ್ಲ, ಈ ಗಿಡಕ್ಕೆ ಒಳ್ಳೆ ಟೆಂಪ್ರೇಚರ್ ಅಂತೂ ಬೇಕೇ ಬೇಕು. ಈ ಗಿಡಕ್ಕೆ ಸನ್ಲೈಟ್ ಅವಶ್ಯಕತೆ ತುಂಬ ಇರುತ್ತೆ. ಸನ್ಲೈಟಿಗೆ ತಂದು ಇಟ್ಟಾಗ ಈ ಸೀಡಮ್ ಪ್ಲ್ಯಾಂಟ್ ಇಷ್ಟು ಕಲರ್ ಆಗಿ ಕಾಪರ್ ಕಲರ್ ಇರ್ಬೋದು, ಲೆಮನ್ ಕಲರ್ ಥರ ಕಾಣಿಸೋದು. ಇದನ್ನು ನಾವು ನೆರಳಿನಲ್ಲಿ ಇಟ್ಟಾಗ ಗ್ರೀನ್ ಕಲರೇ ಇರುತ್ತೆ. ಹಾಗಾಗಿ 2 ರೀತಿಯ ಗಿಡಗಳು ತುಂಬ ಚೆನ್ನಾಗಿರುತ್ತೆ. ಆದರೆ ಸನ್ಲೈಟ್ ಅಂತೂ ಬೇಕೇ ಬೇಕು. ಸನ್ಲೈಟ್ ಇಲ್ಲ ಅಂದರೆ ಈ ಗಿಡ ಹೆಚ್ಚು ದಿನ ಬಾಳಿಕೆ ಬರೋದಿಲ್ಲ. ಯಾಕೆಂದರೆ ನೀರು ಏನಾದರೂ ಜಾಸ್ತಿ ಆದಾಗ, ಪಾಟಲ್ಲಿ ನೀರು ನಿಂತು ಅಲ್ಲೇ ಏನಾದರೂ ಫಂಗಸ್ಗಳಾದಾಗ ಗಿಡ ಕೊಳೆಯೋದಕ್ಕೆ ಆರಂಭಗೊಳ್ಳುತ್ತೆ. ಅಂತಹ ಸಂದರ್ಭದಲ್ಲಿ ಗಿಡ ಹಾಳಾಗುವಂತಹ ಚಾನ್ಸಸ್ ಇರುತ್ತೆ. ಹಾಗಾಗಿ ಈ ಗಿಡಕ್ಕಂತೂ ಪರ್ಟಿಕ್ಯುಲರಿ ಈ ಸೀಡಮ್ ಪ್ಲ್ಯಾಂಟ್ಗಂತೂ ಸನ್ಲೈಟ್ ತುಂಬ ಅವಶ್ಯಕ. ಈ ಗಿಡಗಳಿಗೆ ಪಾಟಿಂಗ್ ಮಿಕ್ಸ್ ಬಗ್ಗೆ ಹೇಳೋದಾದರೆ ತುಂಬ ಸ್ಪೆಷಲ್ ಪಾಟಿಂಗ್ ಮಿಕ್ಸ್ ಏನು ಬೇಡ. ನಮ್ಮ ಹತ್ರ ಏನಾದ್ರು ಕೋಕೋಫಿಟ್ ಇಲ್ಲ ಆ ಥರ ಎಲ್ಲ ಹೇಳೋ ಅಂಥವ್ರಿಗೆ ಬರೀ ಮರಳು ಮಿಶ್ರಿತ ಮಣ್ಣು, ಅಂದರೆ ಪಾಟಲ್ಲಿ ನೀರು ನಿಲ್ಲಬಾರ್ದು ಅಷ್ಟೇ, ಆ ರೀತಿಯ ಮಣ್ಣನ್ನು ನೀವು ಹಾಕಿದ್ರೆ ಸಾಕು. ತುಂಬ ಕೋಕೋಫಿಟ್ ಅವೆಲ್ಲ ಹಾಕಬೇಕಂತೇನಿಲ್ಲ. ಮೊದಲೆಲ್ಲ ನಮಗೆ ಕೋಕೋಫಿಟ್ ಗೊತ್ತಿಲ್ಲದ ಕಾಲದಲ್ಲಿ ನಾವು ಒಳ್ಳೆಯ ಮಣ್ಣಿನಲ್ಲೇ ನಾವು ಇದನ್ನು ರಿಪೋರ್ಟ್ ಮಾಡಿದ್ದು ಕೂಡ, ಪಾಟ್ಗೆ ಹಾಕಿದ್ದು ಕೂಡ. ಬಟ್ ಇತ್ತೀಚೆಗೆ ಕೋಕೋಫಿಟ್ ಇವೆಲ್ಲ ನಮಗೆ ಪರಿಚಯ ಆಗಿರೋದು. ಆವಾಗೆಲ್ಲ ನಮಗೆ ಕೋಕೋಫಿಟ್ ಪರಿಚಯನೇ ಇರಲಿಲ್ಲ. ಹಾಗಾಗಿ ಒಳ್ಳೆ ಮಣ್ಣಿನಲ್ಲಿ ಹಾಕಿ 1 ತಿಂಗಳಿಗೊಮ್ಮೆ ಅಥವಾ 2 ತಿಂಗಳಿಗೊಮ್ಮೆ ನಿಮ್ಮ ಮನೆಯಲ್ಲಿ ಬರುವಂತಹ ಕಿಚನ್ ವೇಸ್ಟ್ ಗೊಬ್ಬರವನ್ನು ಕೊಟ್ಟರೆ ಸಾಕು. ಅಥವಾ NPKಯನ್ನು ಕೂಡ ನೀವು ಲಿಕ್ವಿಡ್ ಮಾಡಿ ಈ ಗಿಡಗಳಿಗೆ ಕೊಡ್ಬೋದು. 1 ಸ್ಪೂನಷ್ಟು NPKಯನ್ನು 1 ಲೀಟರ್ ನೀರಿನಲ್ಲಿ ಬೆರೆಸಿ ನಂತರ ಈ ಗಿಡಗಳ ಬುಡಕ್ಕೆ ಹಾಕೋದ್ರಿಂದ ಈ ಗಿಡದಲ್ಲಿ ಒಳ್ಳೆಯ ಗ್ರೋತನ್ನು ನೀವು ನೋಡಬಹುದು. ಹಾಗೆ ಸಕುಲೆಂಟ್ ಜಾತಿಯ ಗಿಡಗಳಲ್ಲಿ ಸುಮಾರು 500ಕ್ಕೂ ಹೆಚ್ಚು ಜಾತಿಯ ಗಿಡಗಳು ಇದೆ ಅಂತೇಳಿ ಹೇಳ್ತಾರೆ.
ಸ್ನೇಕ್ ಪ್ಲ್ಯಾಂಟನ್ನು ಕೂಡ ಒಂದು ಸಕ್ಯುಲೆಂಟ್ ಜಾತಿಗೆ ಸೇರಿದ ಗಿಡ ಅಂತೇಳಿ ಕನ್ಸಿಡರ್ ಮಾಡಿ. ಸಕ್ಯುಲೆಂಟ್ಸ್ ಗಿಡಗಳನ್ನು ಒಮ್ಮೆ ಬೆಳೆಯೋದಕ್ಕೆ ಆರಂಭದ ದಿನಗಳಲ್ಲಿ ಕಷ್ಟ ಅಷ್ಟೇ. ಆದರೆ ಸಕ್ಯುಲೆಂಟ್ ಗಿಡಗಳಿಗೆ ವಯಸ್ಸಾದಂತೆ ಅವು ನಮ್ಮ ಮನೆಗೆ ನೀಟಾಗಿ ಹೊಂದ್ಕೊಳ್ತವೆ. ನಮಗೆ ಸಾಕು ಅನ್ನೋ ಅಷ್ಟು ಗಿಡವನ್ನು ಅವು ಕೊಡ್ತವೆ. ಯಾವುದೇ ರೀತಿಯ ಸಕ್ಯುಲೆಂಟ್ಸ್ ಆದರೂ ಅಷ್ಟೇ, ಸೀಡಮ್ ಪ್ಲ್ಯಾಂಟ್ ಆದರೂ ಅಷ್ಟೇ, ಎಲ್ಲ ಗಿಡಗಳು ಸ್ವಲ್ಪ ಏಜ್ ಆದ ನಂತರ ನಮಗೆ ಖಂಡಿತ ಒಳ್ಳೆಯ ಪ್ಲ್ಯಾಂಟ್ಗಳನ್ನು ಅದು ಕೊಟ್ಟೇ ಕೊಡುತ್ತೆ. ನನಗೆ ಗೊತ್ತಿರುವಷ್ಟು ಮಾಹಿತಿಯನ್ನು ಈ ಸೀಡಮ್ ಪ್ಲ್ಯಾಂಟ್ ಬಗ್ಗೆ ತಿಳಿಸಿದ್ದೀನಿ. ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ನೋಡಿ ಅಂತ ಹೇಳ್ತಾ ವಿಡಿಯೋವನ್ನು ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋವನ್ನು ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.